ನೋಡಿ, ಮಾಜಿ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಅವರ ಕಗ್ಗೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಹಾಗೆ ಮಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಎಸಿಪಿ ವಾಸುದೇವ್ ನೇತೃತ್ವದಲ್ಲಿ ಈ ತನಿಖೆ ನಡೆಸಲಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಗಳನ್ನ ವಶಕ್ಕೆ ಪಡೆದು ವಿಚಾರಣೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಇಬ್ಬರನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಆದರೆ ಈ ಸಂದರ್ಭದಲ್ಲಿ ಕಾರ್ನಿಂದ ಇಳಿಯದೆ ಓಂ ಪ್ರಕಾಶ್ ಮಗಳ ಕಿರೀಕ್, ಹೊಯ್ಸಳ ವಾಹನದಿಂದ ಇಳಿಯದ ಮಗಳು ಕೃತಿ, ನನ್ನನ್ನು ಮುಟ್ಟಬೇಡಿ ಅಂತ ಲೇಡಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾಳೆ ಕೃತಿ. ಕೃತಿಯನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ತನಿಖೆಯ ದೃಷ್ಟಿಯಿಂದ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಗೆ ತನಿಖೆ ನಡೆಸಬೇಕಾಗತ್ತೆ. ವಿಚಾರಣೆ ನಡೆಸಿಬಿಟ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕಬೇಕಾಗತ್ತೆ. ಸಂಜೆ ಟೈಮ್ಗೆ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾರೆ. ಜೊತೆಗೆ ಈಗ ಆ ದೃಶ್ಯವನ್ನು ನೋಡ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಗಳು ಕೃತಿ ಆ ಕಾರ್ನಿಂದ ಇಳಿತಾ ಇಲ್ಲ. ಅದು ಎಳೆಯೋದಲ್ಲದೆ ಬೇರೆ ಮಹಿಳಾ ಪೊಲೀಸ್ ಅವರ ಸಿಬ್ಬಂದಿಗೆ ಆವಾಜ್ ಹಾಕ್ತಿದ್ದಾರೆ. ನನ್ನನ್ನು ಮುಟ್ಬೇಡಿ ಅಂತ ಹೇಳ್ತಿದ್ದಾರೆ. ಒಬ್ಬ ಮಾಜಿ ಎಜಿ ಐಜಿಪಿ ಮಗಳು ಮತ್ತೆ ಹೆಂಡತಿ ಸೇರಿ ಕೊಲೆ ಮಾಡಲಾಗ್ತಾ ಇದೆ ಅನ್ನೋಂತ ಗೊತ್ತಾಗ್ತಾ ಇರುವಂತದ್ದು. ಅದು ಕೂಡ ಕೊಲೆ ಮಾಡಿಬಿಟ್ಟು ಮತ್ತೊಬ್ಬ ಮಾಜಿ ಐಪಿಎಸ್ ಮಗಳಿಗೆ ಹೀಗಾದ್ರೆ ಹೇಗೆ? ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನ್ ಕತೆ? ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಈಗ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ವಿ. ಕಾರಿಂದ ಇಳಿತಾ ಇಲ್ವಂತೆ. ಕೊನೆಗೇನು ಇಳಿಸ್ಕೊಂಡು ಕರ್ಕೊಂಡು ಹೋದ್ರ ಅಥವಾ ಏನಾಯ್ತು? ನಿಕೇಶ್, ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಪಲ್ಲವಿ ಮತ್ತೆ ಕೃತಿಯನ್ನ ಪೊಲೀಸರು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾತ್ರಿನಲ್ಲೇ ಅವರಿಬ್ಬರನ್ನು ಕೂಡ ನಿನ್ನೆ ರಾತ್ರಿ ಅವರಿಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗಿತ್ತು. ಈಗ ಅವರನ್ನ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಗೆ ಕರೆತರುವಂತ ಕೆಲಸ ಆಗಿದೆ. ಸದ್ಯಕ್ಕೆ ನಾನು ಸ್ಟೇಷನ್ ಬಳಿ ಇದ್ದೀನಿ. ಆದ್ರೆ ಅವರಿಬ್ಬರನ್ನು ಕೂಡ ಅಂದ್ರೆ ತಾಯಿ ಮಗಳನ್ನು ಕೂಡ ಪೊಲೀಸರು ಕರೆತರುವಂತ ಸಂದರ್ಭದಲ್ಲಿ ತಾಯಿ ಹಿಡಿದುಕೊಂಡು ವಿಚಾರಣೆಗೆ ಒಳಪಡಿಸುವುದಕ್ಕೆ ಒಳಗಡೆ ಕೋಪರೇಟ್ ಮಾಡಿ ಹೋಗ್ತಾಳೆ. ಆದ್ರೆ ಮಗಳು ಕೃತಿಕಾ ಪೊಲೀಸರಿಗೆ ಒಳಗಡೆ ಬರೋದಿಲ್ಲ, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಅವ್ರ ಜೊತೆ ಕಿರಿಕ್ ತೆಗೆಯುವಂತ ಕೆಲಸವನ್ನ ಮಾಡಿದಾಳೆ. ಜೊತೆಗೆ ಹೊಯ್ಸಳ ಕಾರಿನಿಂದ ಅಂದ್ರೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೊಯ್ಸಳ ಕಾರಿನಿಂದ ಆಕೆಯನ್ನ ಇಳಿಸುವಂತ ಕೆಲಸವನ್ನ ಮಾಡ್ಲಾಗ್ತಿರುತ್ತೆ. ಆ ಸಂದರ್ಭದಲ್ಲಿ ನಾನು ಇಳಿಯೋದಿಲ್ಲ, ಕೆಳಗಡೆ ಇಳಿಯೋದೇ ಇಲ್ಲ, ನನ್ನನ್ನು ಯಾಕೆ ಟಚ್ ಮಾಡ್ತಿದ್ದೀರಾ ನೀವು, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಒಂದಷ್ಟು ಹೊತ್ತು ಕಾಲ, ಸುಮಾರು 40 ನಿಮಿಷಗಳ ಕಾಲ ಆಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನು ಮಾಡಿದ್ರು. ಮಹಿಳಾ ಪೊಲೀಸರು ಅಂದ್ರೆ ಮಹಿಳಾ ಸಿಬ್ಬಂದಿ ಆಕೆಯನ್ನ ಕೆಳಗಡೆ ಇಳಿಸೋದಕ್ಕೆ ಹರಸಾಹಸ ಪಟ್ಟರು. ನೋಡಿ, ಮಾಜಿ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಅವರ ಕಗ್ಗೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಹಾಗೆ ಮಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಎಸಿಪಿ ವಾಸುದೇವ್ ನೇತೃತ್ವದಲ್ಲಿ ಈ ತನಿಖೆ ನಡೆಸಲಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಗಳನ್ನ ವಶಕ್ಕೆ ಪಡೆದು ವಿಚಾರಣೆ. ಎಚ್ಎಸ್ಆರ್ ಲೇಔಟ್ ಠಾಣೆಗೆ ಇಬ್ಬರನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಆದರೆ ಈ ಸಂದರ್ಭದಲ್ಲಿ ಕಾರ್ನಿಂದ ಇಳಿಯದೆ ಓಂ ಪ್ರಕಾಶ್ ಮಗಳ ಕಿರೀಕ್, ಹೊಯ್ಸಳ ವಾಹನದಿಂದ ಇಳಿಯದ ಮಗಳು ಕೃತಿ, ನನ್ನನ್ನು ಮುಟ್ಟಬೇಡಿ ಅಂತ ಲೇಡಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾಳೆ ಕೃತಿ. ಕೃತಿಯನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ತನಿಖೆಯ ದೃಷ್ಟಿಯಿಂದ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಗೆ ತನಿಖೆ ನಡೆಸಬೇಕಾಗತ್ತೆ. ವಿಚಾರಣೆ ನಡೆಸಿಬಿಟ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕಬೇಕಾಗತ್ತೆ. ಸಂಜೆ ಟೈಮ್ಗೆ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾರೆ. ಜೊತೆಗೆ ಈಗ ಆ ದೃಶ್ಯವನ್ನು ನೋಡ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಗಳು ಕೃತಿ ಆ ಕಾರ್ನಿಂದ ಇಳಿತಾ ಇಲ್ಲ. ಅದು
ಎಳೆಯೋದಲ್ಲದೆ ಬೇರೆ ಮಹಿಳಾ ಪೊಲೀಸರ ಸಿಬ್ಬಂದಿಗೆ ಆವಾಜ್ ಹಾಕ್ತಿದ್ದಾರೆ, ನನ್ನನ್ನು ಮುಟ್ಬೇಡಿ ಅಂತ ಹೇಳ್ತಿದ್ದಾರೆ. ಒಬ್ಬ ಮಾಜಿ ಎಜಿ ಐಜಿಪಿ ಮಗಳು ಮತ್ತೆ ಹೆಂಡತಿ ಸೇರಿ ಕೊಲೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅದು ಕೂಡ ಕೊಲೆ ಮಾಡಿಬಿಟ್ಟು ಮತ್ತೊಬ್ಬ ಮಾಜಿ IPS ಮಗಳಿಗೆ ಹೀಗಾದ್ರೆ ಹೇಗೆ? ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನ್ ಕತೆ? ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಈಗ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ವಿ. ಕಾರಿಂದ ಇಳಿತಾ ಇಲ್ವಂತೆ, ಕೊನೆಗೇನು ಇಳಿಸ್ಕೊಂಡು ಕರ್ಕೊಂಡು ಹೋದ್ರ ಅಥವಾ ಏನಾಯ್ತು? ನಿಕೇಶ್ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಪಲ್ಲವಿ ಮತ್ತೆ ಕೃತಿಯನ್ನ ಪೊಲೀಸರು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾತ್ರಿನಲ್ಲೇ ಅವರಿಬ್ಬರನ್ನು ಕೂಡ ನಿನ್ನೆ ರಾತ್ರಿ ಅವರಿಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗಿತ್ತು. ಈಗ ಅವರನ್ನ HSR ಲೇಔಟ್ ಪೊಲೀಸ್ ಠಾಣೆಗೆ ಕರೆತರುವಂತ ಕೆಲಸ ಆಗಿದೆ. ಸದ್ಯಕ್ಕೆ ನಾನು ಸ್ಟೇಷನ್ ಬಳಿ ಇದ್ದೀನಿ. ಆದ್ರೆ ಅವರಿಬ್ಬರನ್ನು ಕೂಡ ಅಂದ್ರೆ ತಾಯಿ ಮಗಳನ್ನು ಕೂಡ ಪೊಲೀಸರು ಕರೆತರುವಂತ ಸಂದರ್ಭದಲ್ಲಿ ತಾಯಿ ಹಿಡಿದುಕೊಂಡು ವಿಚಾರಣೆಗೆ ಒಳಪಡಿಸೋದಕ್ಕೆ ಒಳಗಡೆ ಕೋಪರೇಟ್ ಮಾಡಿ ಹೋಗ್ತಾಳೆ. ಆದ್ರೆ ಮಗಳು ಕೃತಿಕಾ ಪೊಲೀಸರಿಗೆ ಒಳಗಡೆ ಬರೋದಿಲ್ಲ, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಅವ್ರ ಜೊತೆ ಕಿರಿಕ್ ತೆಗೆಯುವಂತ ಕೆಲಸವನ್ನ ಮಾಡಿದಾಳೆ. ಜೊತೆಗೆ ಹೊಯ್ಸಳ ಕಾರಿನಿಂದ ಅಂದ್ರೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೊಯ್ಸಳ ಕಾರಿನಿಂದ ಆಕೆಯನ್ನ ಇಳಿಸುವಂತ ಕೆಲಸವನ್ನ ಮಾಡಲಾಗ್ತಿರುತ್ತೆ. ಆ ಸಂದರ್ಭದಲ್ಲಿ ನಾನು ಇಳಿಯೋದಿಲ್ಲ, ಕೆಳಗಡೆ ಇಳಿಯೋದೇ ಇಲ್ಲ, ನನ್ನನ್ನು ಯಾಕೆ ಟಚ್ ಮಾಡ್ತಿದ್ದೀರಾ ನೀವು, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಒಂದಷ್ಟು ಹೊತ್ತು ಕಾಲ ಸುಮಾರು 40 ನಿಮಿಷಗಳ ಕಾಲ ಆಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನು ಮಾಡಿದ್ಲು. ಮಹಿಳಾ ಪೊಲೀಸರು ಅಂದ್ರೆ ಮಹಿಳಾ ಸಿಬ್ಬಂದಿ ಆಕೆಯನ್ನ ಕೆಳಗಡೆ ಇಳಿಸೋದಕ್ಕೆ ಅರಸಾಹಸಪಟ್ಟರು. ನೋಡಿ, ಮಾಜಿ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಅವರ ಕಗ್ಗೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಹಾಗೆ ಮಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಎಸಿಪಿ ವಾಸುದೇವ್ ನೇತೃತ್ವದಲ್ಲಿ ಈ ತನಿಖೆ ನಡೆಸಲಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಗಳನ್ನ ವಶಕ್ಕೆ ಪಡೆದು ವಿಚಾರಣೆ HSR ಲೇಔಟ್ ಠಾಣೆಗೆ ಇಬ್ಬರನ್ನು ಕೂಡ ಕರೆತಂದಿದ್ದಾರೆ ಪೊಲೀಸರು. ಆದರೆ ಈ ಸಂದರ್ಭದಲ್ಲಿ ಕಾರ್ನಿಂದ ಇಳಿಯದೆ ಓಂ ಪ್ರಕಾಶ್ ಮಗಳ ಕಿರಿಕ್, ಹೊಯ್ಸಳ ವಾಹನದಿಂದ ಇಳಿಯದ ಮಗಳು ಕೃತಿ, ನನ್ನನ್ನು ಮುಟ್ಟಬೇಡಿ ಅಂತ ಲೇಡಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾಳೆ ಕೃತಿಯನ್ನ ಕೆಳಗಿಳಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ತನಿಖೆಯ ದೃಷ್ಟಿಯಿಂದ HSR ಲೇಔಟ್ ಪೊಲೀಸ್ ಠಾಣೆಗೆ ತನಿಖೆ ನಡೆಸಬೇಕಾಗತ್ತೆ, ವಿಚಾರಣೆ ನಡೆಸಿಬಿಟ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕಬೇಕಾಗತ್ತೆ. ಸಂಜೆ ಟೈಮ್ಗೆ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೋರ್ಟಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾರೆ. ಜೊತೆಗೆ ಈಗ ಆ ದೃಶ್ಯವನ್ನು ನೋಡ್ತಾ ಇರಬಹುದು. ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಗಳು ಕೃತಿ ಆ ಕಾರ್ನಿಂದ ಇಳಿತಾ ಇಲ್ಲ. ಅದು ಎಳೆಯೋದಲ್ಲದೆ ಬೇರೆ ಮಹಿಳಾ ಪೊಲೀಸರ ಸಿಬ್ಬಂದಿಗೆ ಆವಾಜ್ ಹಾಕ್ತಿದ್ದಾರೆ, ನನ್ನನ್ನು ಮುಟ್ಬೇಡಿ ಅಂತ ಹೇಳ್ತಿದ್ದಾರೆ. ಒಬ್ಬ ಮಾಜಿ ಎಜಿ ಐಜಿಪಿ ಮಗಳು ಮತ್ತೆ ಹೆಂಡತಿ ಸೇರಿ ಕೊಲೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅದು ಕೂಡ ಕೊಲೆ ಮಾಡಿಬಿಟ್ಟು ಮತ್ತೊಬ್ಬ ಮಾಜಿ IPS ಮಗಳಿಗೆ ಹೀಗಾದ್ರೆ ಹೇಗೆ? ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನ್ ಕತೆ? ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಈಗ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ವಿ. ಕಾರಿಂದ ಇಳಿತಾ ಇಲ್ವಂತೆ, ಕೊನೆಗೇನು ಇಳಿಸ್ಕೊಂಡು ಕರ್ಕೊಂಡು ಹೋದ್ರ ಅಥವಾ ಏನಾಯ್ತು? ನಿಕೇಶ್ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತ್ನಿ ಪಲ್ಲವಿ ಮತ್ತೆ ಕೃತಿಯನ್ನ ಪೊಲೀಸರು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಾತ್ರಿನಲ್ಲೇ ಅವರಿಬ್ಬರನ್ನು ಕೂಡ ನಿನ್ನೆ ರಾತ್ರಿ ಅವರಿಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗಿತ್ತು. ಈಗ ಅವರನ್ನ HSR ಲೇಔಟ್ ಪೊಲೀಸ್ ಠಾಣೆಗೆ ಕರೆತರುವಂತ ಕೆಲಸ ಆಗಿದೆ. ಸದ್ಯಕ್ಕೆ ನಾನು ಸ್ಟೇಷನ್ ಬಳಿ ಇದ್ದೀನಿ. ಆದ್ರೆ ಅವರಿಬ್ಬರನ್ನು ಕೂಡ ಅಂದ್ರೆ
ತಾಯಿ ಮಗಳನ್ನು ಕೂಡ ಪೊಲೀಸರು ಕರೆತರುವಂತ ಸಂದರ್ಭದಲ್ಲಿ ತಾಯಿ ಹಿಡಿದುಕೊಂಡು ವಿಚಾರಣೆಗೆ ಒಳಪಡಿಸೋದಕ್ಕೆ ಒಳಗಡೆ ಕೋಪರೇಟ್ ಮಾಡಿ ಹೋಗ್ತಾಳೆ. ಆದ್ರೆ ಮಗಳು ಕೃತಿಕಾ ಪೊಲೀಸರಿಗೆ ಒಳಗಡೆ ಬರೋದಿಲ್ಲ, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಅವ್ರ ಜೊತೆ ಕಿರಿಕ್ ತೆಗೆಯುವಂತ ಕೆಲಸವನ್ನ ಮಾಡಿದಾಳೆ. ಜೊತೆಗೆ ಹೊಯ್ಸಳ ಕಾರಿನಿಂದ ಅಂದ್ರೆ ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೊಯ್ಸಳ ಕಾರಿನಿಂದ ಆಕೆಯನ್ನ ಇಳಿಸುವಂತ ಕೆಲಸವನ್ನ ಮಾಡ್ಲಾಗ್ತಿರುತ್ತೆ. ಆ ಸಂದರ್ಭದಲ್ಲಿ ನಾನು ಇಳಿಯೋದಿಲ್ಲ, ಕೆಳಗಡೆ ಇಳಿಯೋದೇ ಇಲ್ಲ, ನನ್ನನ್ನು ಯಾಕೆ ಟಚ್ ಮಾಡ್ತಿದ್ದೀರಾ ನೀವು, ನನ್ನನ್ನು ಟಚ್ ಮಾಡಬೇಡಿ ಅಂತೇಳಿ ಒಂದಷ್ಟು ಹೊತ್ತು ಕಾಲ ಸುಮಾರು 40 ನಿಮಿಷಗಳ ಕಾಲ ಆಕೆ ಪ್ರತಿರೋಧ ಒಡ್ಡುವಂತ ಕೆಲಸವನ್ನು ಮಾಡಿದ್ಲು. ಮಹಿಳಾ ಪೊಲೀಸರು ಅಂದ್ರೆ ಮಹಿಳಾ ಸಿಬ್ಬಂದಿ ಆಕೆಯನ್ನ ಕೆಳಗಡೆ ಇಳಿಸೋದಕ್ಕೆ ಹರಸಾಹಸ ಪಟ್ಟರು.